ಕುಶಾಲನಗರ ಟು ಮೈಸೂರು ರಸ್ತೆನ ಅನುಸರಿಸಿ ಬಂದರೆ ನಾವು ಪಿರಿಯಾಪಟ್ಟಣದಲ್ಲಿ ನಾವಿಲ್ಲಿ ಬೆಟ್ಟದಪುರ ರಸ್ತೆ ಅಂದರೆ ಇಲ್ಲಿ ಲೆಫ್ಟ್ ತಗೋಬೇಕು. ಸೊ ಈ ಒಂದು ಬೆಟ್ಟದಪುರ ರಸ್ತೆನ ಅನುಸರಿಸಿ ಹೋದರೆ ಬೆಟ್ಟದಪುರದಿಂದ ಸ್ವಲ್ಪ ಮುಂದೆ ಲೆಫ್ಟ್ ತಗೊಂಡ್ರೆ ಕಣಗಲ್ ಪುಟ್ಟಣ್ಣ ಕಣಗಲ್ ಅವರ ನಿವಾಸಕ್ಕೆ ವಿಸಿಟ್ ಮಾಡ್ಬೋದು. ಸೊ ದಯವಿಟ್ಟು ನಿರೀಕ್ಷಿಸಿ, ನಾನು ಸಂಕ್ಷಿಪ್ತವಾದ ಒಂದು ಡೀಟೇಲನ್ನು ನೀಡ್ತೀನಿ. ಪುಟ್ಟಣ್ಣ ಕಣಗಲ್ ಅವರ ಒಂದು ನಿವಾಸ ಪರಿಚಯವನ್ನು ಮಾಡಿಕೊಡ್ತೀನಿ. ದಯಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಒಂದು ಮನವಿ. ಎಲ್ರಿಗೂ ನಮಸ್ಕಾರ. ನೋಡಿ, ಬಹಳ ದಿನದ ಒಂದು ನಿರೀಕ್ಷೆ. ಸೊ ನಾನೀಗ ಪಿರಿಯಾಪಟ್ಟಣ ಟು ಬೆಟ್ಟದಪುರ ರಸ್ತೆ ಮಾರ್ಗ ಮಧ್ಯದಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಪುಟ್ಟಣ್ಣ ಕಣಗಲ್ ಅವರ ಒಂದು ಊರಿಗೆ ಕಣಗಲ್ ಗ್ರಾಮಕ್ಕೆ ವಿಸಿಟ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಸೊ ಇಲ್ಲಿ ಹಾಗೆ ಏನು ಇಲ್ಲಿ ಒಂದು ಪುಟ್ಟಣ್ಣ ಕಣಗಲ್ ಲೇಔಟ್ ಪಿರಿಯಾಪಟ್ಟಣ ಅಂತ ಇಲ್ಲೊಂದು ಲೇಔಟ್ ನೋಡ್ತೀನಿ. ಸೊ ಇದನ್ನು ವೀಕ್ಷಣೆ ಮಾಡುತ್ತಾ ಹಾಗೆ ಏನು ನಮ್ಮ ಸಾಹಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ಕರ್ನಾಟಕಕ್ಕೆ ಪರಿಚಯ ಮಾಡುವುದರ ಮೂಲಕ ವಿಶ್ವವಿಖ್ಯಾತಿಯನ್ನು ಮಾಡಿದಂತಹ ಪ್ರಖ್ಯಾತಿ ನಿರ್ದೇಶಕರು ಪುಟ್ಟಣ್ಣ ಕಣಗಲ್ರವರ ನಿವಾಸಕ್ಕೆ ಭೇಟಿ ನೀಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಸಾಹಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಲೈಕ್ ಮಾಡಬೇಡಿ, ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ, ಸೊ ಕಣಗಲ್ ಪುಟ್ಟಣ್ಣ ಕಣಗಲ್ರವರ ಗ್ರಾಮಕ್ಕೆ ಭೇಟಿ ನೀಡೋಣ ಬನ್ನಿ. ಸೊ ಇದುವೇ ಪಿರಿಯಾಪಟ್ಟಣ ಟು ಬೆಟ್ಟದಪುರ ರಸ್ತೆ. ಸೊ ಈಗಾಗಲೇ ನಾನು ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಸೊ ಈ ಒಂದು ಕಣಗಲ್ ಗ್ರಾಮದ ಒಂದು ಭೇಟಿ ಬಹಳ ಅದ್ಭುತವಾಗಿರ್ತದೆ. ಏಕೆಂದರೆ ಇವತ್ತು ನಮ್ಮ ಕಲಾವಿದರಿಗೆ ಏನು ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಯಾವ ರೀತಿ ಗೌರವವನ್ನು ನೀಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಸಂಪೂರ್ಣ ಮಾಹಿತಿ ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಈ ಪಿರಿಯಾಪಟ್ಟಣ ರಸ್ತೆನ ಅನುಸರಿಸಿ ಬಂದರೆ ನಾವು ಈ ಬೆಟ್ಟದಪುರದಿಂದ ಸ್ವಲ್ಪ ಮುಂದೆ ಹೋದರೆ ಅಲಗಾನಹಳ್ಳಿ ಅಂತಕ್ಕಂಥ ಒಂದು ಊರಿದೆ. ಸೊ ಅಲ್ಲಿ ಎಡಗಡೆ ತೆಗೆದುಕೊಳ್ಬೇಕು. ಸೊ ಏನು ಈ ಭಾಗ ಬರ್ತಕ್ಕಂಥವ್ರು ದಯವಿಟ್ಟು ಒಮ್ಮೆ ಪುಟ್ಟಣ್ಣ ಕಣಗಲ್ ಅವರ ಗ್ರಾಮಕ್ಕೆ ವಿಸಿಟ್ ಹಾಕಿ ಅಂತ ಒಂದು ಮನವಿ ಹಾಕೊಳ್ತೀನಿ. ಸೊ ಲಾಸ್ಟ್ ಟೈಮು ನಾನು ಈ ರಸ್ತೆಯನ್ನು ಅನುಸರಿಸಿ ಹೋಗಿದ್ದೆ. ಇಲ್ಲಿ ರಾಮನಾಥ್ಪುರ ಮಾರ್ಗವಾಗಿ ಹೊಳೆನರಸೀಪುರ ಹೋಗಿದೆ. ಸೊ ಆವಾಗ ಇಲ್ಲಿನ ಒಂದಷ್ಟು ವೀಡಿಯೋನ ಅಂದರೆ ಇಲ್ಲಿ ಸಿಡಿಗಲ್ಲು ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿ ಇದೆ, ಬಹಳ ಅದ್ಭುತವಾಗಿದೆ. ನೋಡಿ, ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿ ಬಗ್ಗೆ ನಾನು ಸಂಕ್ಷಿಪ್ತವಾದ ವೀಡಿಯೋನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ, ಸೊ ತಾವು ವೀಕ್ಷಣೆ ಮಾಡಿ. ಇದೇ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ಬೆಟ್ಟ, ತಾವು ವೀಕ್ಷಣೆ ಮಾಡಿ. ನೋಡಿ, ಇದೇ ಬಂಧುಗಳೇ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಬೆಟ್ಟ. ಸೊ ಇಲ್ಲಿ ಮುಂದಕ್ಕೋರೆ ಬೆಟ್ಟದಪುರ. ನೋಡಿ, ಸ್ವಲ್ಪ ಝೂಮ್ ಹಾಕ್ಕೊಂಡಿದ್ದೀನಿ. ಏನು ಈ ಥರ ಮರೆಯಾಗ್ಬಿಡ್ತು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ಯಾವುದೋ ಒಂದು ಊರಿದೆ, ಊರ ಹೆಸರು ಗೊತ್ತಿಲ್ಲ, ಗೊತ್ತಿದ್ರೆ ನೀವೇ ಕಮೆಂಟ್ ಹಾಕ್ಬಿಡ್ರಪ್ಪ. ನೋಡಿ, ಇದು ಇಟ್ನಳ್ಳಿ ಗ್ರಾಮ. ಯಾವಳ್ಳಿ? ಇಟ್ನಳ್ಳಿ. ಸೊ ಇದೇ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಬೆಟ್ಟ. ಸೊ ಇಲ್ಲಿ ಸ್ಟ್ರೈಟ್ ಹೋದರೆ ಇಲ್ಲಿ ಬೆಟ್ಟದ ಪುರ ಇದೆ ಪಕ್ಕದಲ್ಲೇ. ನೋಡಿ, ಈ ಒಂದು ದೇವಸ್ಥಾನವನ್ನು ಸಹ ನೋಡ್ಬೋದು. ಬಹಳ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ಮಲೆ ಮಹದೇಶ್ವರರ ಸಮಕಾಲೀನವರು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತಕ್ಕಂಥ ಒಂದು ಮಾಹಿತಿ ಸಹ ಇದೆ. ಸೊ ಈ ಸಂಬಂಧಿತ ಇತಿಹಾಸವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಗುರುಗಳಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನೀಡ್ತೀನಿ. ದಯವಿಟ್ಟು ಅಲ್ಲಿ ತನಕ ನಿರೀಕ್ಷಿಸಿ. ಈಗ ಸದ್ಯಕ್ಕೆ ಪುಟ್ಟಣ್ಣ ಕಣಗಲ್ ಅವರ ನಿವಾಸಕ್ಕೆ ಭೇಟಿ ನೀಡೋಣ ದಯವಿಟ್ಟು. ಇದು ಯಾವುದೋ ಇಲ್ಲೊಂದು ಸೀಗೂರು ಅಂತ ಇದೆ, ಸೀಗೂರು ಗೇಟ್. ಇದ್ರ ಸ್ವಲ್ಪ ಮುಂದಕ್ಕೋರೆ ಬೆಟ್ಟದಪುರ ಸಿಗುತ್ತೆ ಬಂಧುಗಳೇ. ಎಸ್, ಇವ ನೋಡಿ ಬೆಟ್ಟ ಭಾಳ ಅದ್ಭುತವಾಗಿ ಕಾಣಿಸ್ತೈತೆ ನೋಡ್ರಿ. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಬೆಟ್ಟ ಇದಾಗಿರ್ತದೆ. ಸೊ ಮುಂದಿನ ದಿವಸ ಹೆಚ್ಚಿನ ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಈಜೂರು, ಯಾವೂರು? ಈಜೂರು. ನೋಡಿ ಬಂಧುಗಳೇ, ದಯವಿಟ್ಟು ತಪ್ಪು ತಿಳಿಬೇಡಿ. ನಾನು ಈ ಊರುಗಳನ್ನು ಪರಿಚಯ ಮಾಡಿಕೊಡೋದು ಅದೇನೋ ನನ್ನ ಒಂದು ಹುಟ್ಟುಗುಣ ಅಂತ ತಿಳ್ಕೊಳ್ಳಿ, ಯಾರು ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಲಾಸ್ಟ್ ಟೈಮು ನಾನು
ಶಿವಮೊಗ್ಗ ಪ್ರವೇಶ ಮಾಡಬೇಕಾದ್ರೆ ಅಲ್ಲಿ ಭದ್ರಾವತಿ ಸಮೀಪದಲ್ಲಿರ್ತಕ್ಕಂಥ ಒಂದು ಊರಿದೆ, ಲಕ್ಕವಳ್ಳಿ ಅಂತಂದ್ಬಿಟ್ಟು, ಯಾವುದೋ ಲಕ್ಕವಳ್ಳಿ ಅಂದ್ಬಿಟ್ಟು. ನನಗೆ ದೂರದಿಂದ ನೋಡ್ದಲ್ಲ ಆ ಹೆಸರು ಲಕ್ಕ ಹೋಗಿ ವಾ ಒತ್ತಿದ್ದಂಗೆ ಕಂಡುಬಿಡ್ತು. ಅದಕ್ಕೇನು ಮಾಡಿಬಿಟ್ಟೆ, ಲಕ್ವಾವಳ್ಳಿ ಅಂತ ಹೇಳ್ಬಿಟ್ಟೆ. ಏನೋ ಜನ ನಮಗೆ ಉಗಿದು ಉಪ್ಪಿನಕಾಯಿ ಹಾಕದ್ದು. ಸೊ ದಯವಿಟ್ಟು ತಪ್ಪು ತಿಳಿಬೇಡಿ. ಗೊತ್ತಿಲ್ಲದಿದೆ ಏನಾರು ಅಂದಾಗ ನೀವು ಅದನ್ನೇ ದೊಡ್ಡ ಏನೋ ಮಾಡಬಾರ್ದು ಕೆಲಸ ಮಾಡಿಬಿಟ್ಟವನೇ ನನಗೆ ಬಿಂಬಿಸುವುದಿದೆಯಲ್ಲ, ಅದೆಲ್ಲ ತರವಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಅದು ಯಾವುದೋ ಲಕ್ವಾವಳ್ಳಿ ಅಂತ ಕರೆದ್ಬಿಟ್ಟೆ, ಲಕ್ಕವಳ್ಳಿ ಅಂತ ಅದ್ರ ಹೆಸರು. ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ. ಆ ಊರಿನವರು ಬೈದ್ರೋ ಏನೋ ಗೊತ್ತಿಲ್ಲ, ಆದರೆ ಬೇರೆಯವ್ರಂತೂ ಸಿಕ್ಕಿದ್ದೇ ಚಾನ್ಸ್ ಅಂದ್ಬಿಟ್ಟು ಚೆನ್ನಾಗೆ ಆದ ಮಟ್ಕು ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ರು. ಇರಲಿ, ಪರವಾಗಿಲ್ಲ. ನೀವು ನನ್ನನ್ನು ಬೈದರೆ ನಿಮ್ಗೊಂಥರ ಎಲ್ಲೋ ಒಂದು ಕಡೆ ಖುಷಿ ಸಂತೋಷ ಸಿಗುತ್ತೆ ಅಂದರೆ ಐ ಅಗ್ರಿ. ಅರ್ಥ ಆಯ್ತಾ? ನಾವು ಅದನ್ನ ಸ್ವೀಕರಿಸ್ತೀವಿ. ಇಲ್ಲೂ ಒಂದು ಟೋಲ್ ಅದೇ ಗುರು. ಓ, ಹೆಸರು ಮಾತ್ರ ಬೆಟ್ಟದಪುರ. ನೋಡೋಕ್ಕೆ ದೊಡ್ಡದಾಗೈತೆ ಊರು, ಒಳ್ಳೆ ಸಿಟಿ ಇದ್ದಂಗೆ ಐತೆ. ನಾನು ಬೆಟ್ಟದಪುರ ಅಂದರೆ ಅಲ್ಲಿಲ್ಲ ಬೆಟ್ಟ ಗುಡ್ಡ ಇರ್ಬೋದೇನು ಅನ್ಕೊಂಬಿಟ್ಟೆ. ಒಟ್ಟು ಬೆಟ್ಟ ಐತೆ, ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯವರ ಬೆಟ್ಟ ಇದೆ. ಒಳ್ಳೆ ಚೆನ್ನಾಗದೆ, ಇಂಪ್ರೂವ್ಮೆಂಟ್ ಇದೆ. ಬೆಟ್ಟದಪುರ ತುಂಬ ಇಂಪ್ರೂವ್ಮೆಂಟ್ ಇದೆ ನೋಡ್ರಿ. ಒಳ್ಳೆ ನಗರ ಪ್ರದೇಶ. ಯಾರ್ದೋ ಮದುವೆ ನಡೀತೈತೆ, ಚೆನ್ನಾಗಿರಿ ಪಾಪ, ಒಳ್ಳೆಯದಲ್ಲಿ, ದೇವ್ರು ಒಳ್ಳೇದು ಮಾಡಲಿ. ಏನು ಈ ಒಂದು ಬೆಟ್ಟದಪುರದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಚಾನಲ್ ವಾಟರ್ ಸಪ್ಲೈನ ನೋಡ್ಬೋದು. ಅಪ್ಪ ಬೈಕ್ ಬಿಟ್ಟಿರಪ್ಪ ದಯವಿಟ್ಟು. ಇದು ಗೋರಹಳ್ಳಿ. ಸೊ ಯಗ್ನೂರಲ್ಲ, ಅದು ಅಲಗನಹಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ, ದಯವಿಟ್ಟು ಬೈಕೊಂಬೇಡಿ. ಅಲಗನಹಳ್ಳಿ ಅಲ್ಲಿ ಹೋಗ್ಬಿಟ್ಟು ನಾನು ಲೆಫ್ಟ್ ತಗೋಬೇಕು. ಎಸ್, ನಮಗೆ ತಿರುವನ್ನು ಕೊಡ್ತಕ್ಕಂಥ ಹಳ್ಳಿ ಇದು. ಇಲ್ಲೊಂದು ಕೆರೆ ಇದೆ ನೋಡಿ, ಅಲಗನಹಳ್ಳಿ. ಸೊ ಇಲ್ಲಿ ಲೆಫ್ಟ್ ತಗೋಬೇಕಂತೆ. ಏನ್ರಿ ಘಮ ಅಂತದೆ, ಏನೋ ಗಣಗಲೆ ಹೂವು. ನಾನು ಆಗಾಗ ಹೇಳ್ತಾ ಇರ್ತೀನಿ, ದೈವ ಸಂಕುಲ ಅಡಗುವ ಸ್ಥಳ, ಅಲ್ಲಿ ಈ ಗಣಗಲೆ ಹೂಗಳಿರ್ತವೆ, ಗಣಗಲೆ ಮರ ಇರ್ತದೆ. ನೆನ್ಪಿಟ್ಕೊಳ್ಳಿ. ಇಲ್ಲೆಲ್ಲ ಲೆಫ್ಟ್ ತಗೋಬೇಕು. ಇಲ್ಲಿ ಲೆಫ್ಟ್ ಹೊಡಿತೀನಿ. ಇಲ್ಲಿ ಎಲ್ಲಿ ಗೂಗಲಮ್ಮ ಕೂಗಬೇಕಿತ್ತು, ಏನು ಕೂಗಿಲ್ಲ. ಗೂಗಲಮ್ಮ ಎಸ್ ತೋರಿಸ್ತಾ ಇದೆ. ಇಲ್ಲೇ ಲೆಫ್ಟು, ಅಲಗನಹಳ್ಳಿ. ತಲೆ ಭಯಂಕರ ನೋವ್ತಾ ಇದೆ. ಒಂದು ಟೀಗೆ ಹಾಕೋಬೋದಿತ್ತು. ಸೊ ನೋಡೋಣ, ಹತ್ತಿಂದ ಬರುವಾಗ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಅಲಗನಹಳ್ಳಿ ನೋಡಲಿಕ್ಕೆ ಸಿಗುತ್ತೆ. ಇದೇನು ಅಲಗನಹಳ್ಳಿ, ಇದು ಒಳ್ಳೆ ಸಿಟಿ ಇದ್ದಂಗೆ ಅದಲ್ಲ ಗುರು. ಹೆಸರು ಅಲಗನಹಳ್ಳಿ ಅಂತ ಹಾಕ್ಬಿಟ್ಟವ್ರೆ. ಚೆನ್ನಾಗೈತೆ ನೋಡಿ ಊರು. ರಸ್ತೆ ನೋಡಿ ಎಷ್ಟು ವಿಶಾಲವಾಗಿದೆ, ಸೂಪರ್. ಓಹೋ ನೋಡಿ, ಕಣಗಾಲ ಹೋಗ್ಬೇಕಾರೆ ಇಲ್ಲೊಂದು ವ್ಯೂ ಸಿಗುತ್ತೆ. ಹೇಗಿದೆ ಮನೆಗಳಿಲ್ಲೆಲ್ಲ. ಅಯ್ಯಯ್ಯೋ, ಇದು ಯಾವ್ಯಾವ ಕಾಲದ ಮನೆಗಳಪ್ಪ ಇವು. ಇನ್ನೂ ವಾಸ ಇದ್ದಾರಲ್ಲ ಇಲ್ಲೆಲ್ಲ. ಅಯ್ಯೋ ಶಿವನೇ, ಎಲ್ಲ ಮಣ್ಣು ಗಿಣ್ಣೆ ಎಲ್ಲ ದಿಕ್ಕಾಪಲಾಗಿ ಹೋಗೋದೆ, ಬೀಳೋ ಮಟ್ಟದಲ್ಲದ. ಆದರೆ ಜನ ಅಲ್ಲಿ ಇನ್ನೂ ವಾಸ ಇದ್ದಾರೆ. ಎಲ್ಲ ಮಳೆ ಕಾಲದ್ದು ಮಣ್ಣಿನ ಮನೆಗಳು ಕಣ್ರಿ. ಇವತ್ತು ಈ ಸರ್ಕಾರಗಳಿವೆ, ಏನು ಪ್ರಯೋಜನ ಇಲ್ಲ. ಏನು ಮಾಡ್ತಾರೆ ಅಂದರೆ, ಮನೆ ಕಟ್ಕೊಡ್ತೀನಿ ಅಂತ ಮನೆ ಒಳಗೆ ಕೆಲಸ ಮಾಡ್ತವ್ರೆ. ಯಾಕೆ ಈ ಥರ ಹೇಳ್ತಾಯಿದ್ದೀನಿ ಅಂದರೆ, ನೀವು ಗಮನಿಸಿ,
ಈ ಕೆಲವೊಂದು ಬಡವರಿಗೆ ಮನೆ ಕೊಡ್ತೀವಿ ಅಂತ ಏನು ಮಾಡ್ತಾಯಿದ್ದಾರೆ, ಒಂದು ಬಿಲ್ಲು 2 ಬಿಲ್ ಹಾಕ್ಬಿಟ್ಟು ಅವ್ರ ಬಾಯಿಗಳಿಗೆ ಮಣ್ಣು ಹಾಕ್ಬಿಟ್ಟವ್ರೆ ಎಷ್ಟೋ ಕಡೆ. ನೀವು ಗಮನಿಸ್ಬೇಕು ಅದನ್ನೆಲ್ಲ. ಸೊ ಇವತ್ತು ನೋಡಿ, ನೀವು ಅಬ್ಸರ್ವ್ ಮಾಡಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನಾಗಿದ್ದಾರೆ, ಎಲ್ರಿಗೂ ಒಂದೇ ಬಿಲ್ ಹಾಕಿರೋದು. ಇನ್ನೂ ಅವ್ರ ಮನೆಯೇ ಕಟ್ಟಿ ಮುಗಿಸಿದ್ರು ಅವ್ರಿಗೆ ಅಮೌಂಟ್ಗಳೇ ಹಾಕಿಲ್ಲ. ಅವರು ಸಾಲಾಗಿಲ್ಲ ಮಾಡಿಕೊಂಡು ಮನೆ ಹಾಳು ಮಾಡ್ಕೊಂಡು ಕೂತಿರ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ತಂದಿಟ್ಟಿದೆ. ಅಲ್ಲಿನ ಗ್ರಾಮ ಪಂಚಾಯಿತಿಗಳು, ಆಮೇಲೆ ಪಟ್ಟಣ ಪಂಚಾಯಿತಿಗಳು ಯಾವೂ ಸಹ ಪೂರಕವಾಗಿ ಒಂದು ಕೆಲಸವನ್ನು ಯಶಸ್ವಿಗೊಳಿಸಲು ಸಾಧ್ಯವಾಗ್ತಾಯಿಲ್ಲ. ಯಾಕಂದರೆ ಸರ್ಕಾರ ದುಡ್ಡು ಹಾಕಿದ್ರೆ ತಾನೇ ಅವ್ರು ಮಾಡೋಕ್ಕಾಗ್ತಾಯಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ಈ ಸರ್ಕಾರಗಳು ತಂದಿಟ್ಟು ನೋಡಿ. ಹಲಗನಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಕಣಗಲ್ ಅವರ ಊರಿಗೆ ಹೋಗ್ಬೇಕಾದ್ರೆ ಸಖತ್ತಾಗಿದೆ. ಪುಟ್ಟಣ್ಣ ಕಣಗಲ್ ಅವರ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ವ್ಯೂ ನನಗೆ ವಿಶೇಷದಲ್ಲಿ ವಿಶೇಷ ಅನ್ಸೋದು ಏನಪ್ಪ ಅಂದರೆ ಈ ಗಣಗಲೆ ಮರಗಳು. ಆಹಾ ಘಮ ಘಮ ಅಂತದೆ ಗುರುವೆ. ನೋಡ್ರಿ, ನೀವು ಅಬ್ಸರ್ವ್ ಮಾಡಿ, ಈ ಗಣಗಲೆ ಮರ ಹೂವು ಇರ್ತಕ್ಕಂಥ ಸ್ಥಳದಲ್ಲಿ ಆ ದೇಗುಲ ನಿರ್ಮಾಣ ಆಗಿರುತ್ತೆ. ಹಾಗೆ ದೈವ ಸಂಕುಲ ಅಡಗಿರ್ತದೆ. ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಈ ಗಣಗಲೆ ಹೂವಿನ ಮರ ಇರ್ತಕ್ಕಂಥ ಸ್ಥಳಗಳಲ್ಲಿ ದಯವಿಟ್ಟು ತಾವು ಏನೋ ಆ ಒಂದು ಪ್ರದೇಶವನ್ನು ಏಳಿಗೆ ತರುವುದರ ಮೂಲಕ ಒಂದು ಒಳಿತನ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ. ಇದು ಯಾವುದೋ ರಾಜ ಗಲಿಬಿಲಿ ಅಂದ್ಕೊಂಡು ಏನೋ ತೋರಿಸ್ತಾ ಇತ್ತಲ್ಲಿ. ದಯವಿಟ್ಟು ಯಾರು ಏನೋ ಅನ್ಕೋಬೇಡಿ. ಇದೇನೋ ರಾಜ ನೋಡ್ತೀನಿ, ಓದೇ ಬಿಡೋಣ. ಇದು ಯಾವ್ರಿಗೂ ರಾಜನ ಬಿಳಗುಲಿ ಅಂತೆ. ಈ ಹೆಸರು ನೋಡುಗರು ಹೆಂಗಿದೆ, ರಾಜನ ಬಿಳಗುಲಿ. ಬಿಳಗುಲಿ ಅಂದರೆ ಏನು ಅರ್ಥ ದಯವಿಟ್ಟು ಗೊತ್ತಿದ್ರೆ ತಿಳಿಸ್ರಪ್ಪ. ರಾಜನ ಬಿಳಗುಲಿ ಅಂತ ಇದ್ರ ಹೆಸರು, ಬಿಳಗುಲಿ. ಏನಿದ್ರ ಅರ್ಥ? ಒಳ್ಳೆ ಕನ್ಫ್ಯೂಸ್ ಆಗೋಯ್ತಲ್ಲ ನೋಡಿ. ರಾಜನ ಬಿಳಗುಲಿ ಊರ ಹೆಸರು ಅಲ್ಟಿಮೇಟ್ ಆಗದ, ರಾಜನ ಬಿಳಗುಲಿ. ಅದರ ಅರ್ಥ ಗೊತ್ತಿರೋ ತಿಳಿಸ್ರಪ್ಪ ದಯವಿಟ್ಟು, ಬೈಕಂಬೇಡಿ, ನನಗಂತೂ ಗೊತ್ತಿಲ್ಲ. ನೋಡಿ, ಇದು ಐಕ್ನಹಳ್ಳಿ ಅಂತೆ. ಐಕ್ನಹಳ್ಳಿ ಹೋಗ್ತಾ ಬೇಜಾನ್ ಹಳ್ಳಿಗಳು ಸಿಗ್ತೈತೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಣಗಾಲು ಗ್ರಾಮಕ್ಕೆ ವಿಸಿಟ್ ಆಗ್ತೀವಿ. ಪಿರಿಯಾಪಟ್ಟಣ ತಾಲೂಕಿದು. ಓಹೋ, ಹೌದಾ? ಕಣಗಾಲ ಅದು ಪಿರಿಯಾಪಟ್ಟಣವೇ? ಅದು ಪಿರಿಯಾಪಟ್ಟಣ ತಾಲೂಕು. ಹೌದಾ? ಹಾಂ. ಓಹೋ, ಏನು ಗುರು ಇಷ್ಟು ಚೆನ್ನಾಗದ ಇಲ್ಲಿ ಬೆಟ್ಟ ಗುಡ್ಡಗಳು. ಯಾವ್ದಪ್ಪ? ಬಂಟಿನಾ? ಓಹೋ. ಹಾಂ, ತುಂಬ ಚೆನ್ನಾಗೈತೆ ಇಲ್ಲಿ ಪ್ಲೇಸು. ನೋಡೋಕ್ಕೆ ಅದ್ಭುತವಾದ ವ್ಯೂವು ಎಲ್ಲವೂ ಸಿಗ್ತೈತೆ. ಭಾಳ ಸುಂದರ ಏನು ಬೆಟ್ಟ ಗುಡ್ಡಗಳ ತಾಣದಲ್ಲಿ ನಾವು ಕಣಗಾಲು ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಎಲ್ಲಿ ಕೊಡ್ತಿದ್ದದು? ಲಾರಿ ಇಂಚರ್ ಹೋಗ್ತಾ ಇದೆಯಾ? ನೈ ಯಾವ ಕೊಪ್ಪಳಪ್ಪ ಇದು? ಕೊಂಡಾಯನ ಕೊಪ್ಪಲು. ಗೊತ್ತಾಗೆ. ಇಲ್ಲಿ ಬಲಕ್ಕೆ ಹೋಗ್ಬೇಕಾ? ಕೊಂಡಾಯನ ಕೊಪ್ಪಲು ಅಂತ ಕಣ್ರಪ್ಪ. ಇಲ್ಲಿ ನಮ್ಮದೊಂದು ಹುಡುಗ ಸಿಕ್ಕವನೆ, ನನಗೆ ಮಾರ್ಗ ತೋರಿಸ್ತಾ ಇದ್ದಾನೆ. ಚಾನಲ್. ಹಾಂ. ಇದಾ ಕೊಂಡಾಯನ ಕೊಪ್ಪಲು? ಓಕೆ. ಇದೆಯಾ ಕಣಗಾಲು? ಇನ್ನು ಮುಂದಕ್ಕೆ ಹೋದ್ರೆ ಊರಿದೆಯಾ? ಸಿಟಿ ಇದೆಯಾ? ಅಯ್ಯಯ್ಯೋ, ಸಿಟಿ ಹೆಂಗಿದೆಯಾ? ಇರು, ಅದೇನೋ ಕಣ್ಣಿಗೆ ಬಿದ್ದು ಬಿಡ್ತು. ಕಣ್ಗಾಲು ಬಂದು ಕಣ್ಣಿಗೆ ಏನೋ ಬಿದ್ದು ಬಿಡ್ತಾರಪ್ಪ. ಓಕೆ. ನನಗೆ ಪುಟ್ಟಣ್ಣ ಕಣ್ಗಾಲ್ ಅವರ ಮನೆ ಬೇಕು ನನಗೆ. ನೀನು ಇಲ್ಲೇ ಎತ್ಕೊಂಡು ನಿನಗೆ ಗೊತ್ತಿಲ್ವಾ? ಓ, ಗೊಬ್ಳಿಯ ನೀನು? ಗೊಬ್ಳಿಯವನಂತೆ ಊರು. ಪುಟ್ಟಣ್ಣ ಕಣ್ಗಾಲ್ ಅವ್ರ ಊರು ನೋಡ್ಬೇಕಣ್ಣ ನೀನು. ಒಳಗಡೆ ಬಂದೆಲ್ಲ
ಅವ್ರ ಮನೆಯೆಲ್ಲ ನೋಡ್ಕೊಂಡು ಹೋಗ್ಬೇಕು, ತಿಳ್ಕೊಬೇಕು ಎಲ್ಲ. ನಮ್ಮಂಥವ್ರು ಬಂದರೆ ತಿಳಿಸ್ಕೊಡ್ಬೇಕಲ್ಲ. ನೋಡಿ ಇದು ಕಣಗಾಲು ಗ್ರಾಮ. ಇಲ್ಲೋರೆ ಸಿಟಿ ಥರ ಇದ್ದಂತೆ ಹುಡುಗ ಹೇಳ್ತಾ ಇರೋದು. ಹಾಂ, ಓಹೋ ಹೋ ಹೋ ಹೋ, ಗ್ರಾಮ ಪಂಚಾಯಿತಿ ಕಣಗಾಲು. ಎಸ್, ಇಲ್ಲಿಂದ ಅಲ್ಲಿ ಗಂಟ ಇದೆಯಾ ಊರು? ಓ ನೋಡಿ ದೊಡ್ಡದಾಗಿದೆ ಅಂತ ಊರು. ಇಲ್ಲಿ ನಮ್ಮ ಸ್ನೇಹಿತರು ಮಂಜುನವರು ನಮ್ಮ ಬೆಟ್ಟ ಶಂಕರಪ್ಪ ಅವ್ರ ಮನೆಗೆ ಬಂದಿದ್ದರು. ಸೊ ಅವ್ರ ಒಂದು ಕಾಂಟ್ಯಾಕ್ಟ್ ಇದೆ ನನ್ನ ಹತ್ರ. ಸೊ ಅವ್ರಿಗೆ ಫೋನ್ ಹಾಕ್ತೀನಿ ಈಗ. ಫೋನ್ ಹಾಕಿ ಇಲ್ಲಿನ ಒಂದಷ್ಟು ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ಪಡಿತೀನಿ. ಕಣಗಾಲು ಮುತ್ತಿನ ಮುಳ್ಳು ಸೋಗೆ. ಊರು ತುಂಬ ದೊಡ್ಡದಾಗಿದೆ. ಇದೆಯಾ ಊರು? ಹಾಂ ನೋಡ್ರಿ, ಇದೆ ಕಣಗಾಲು ಊರು. ಏನು ಕಣಗಾಲು ಬಂದರೆ ಕಣ್ಣಿಗೆ ಚಿಟ್ಟೆಗಳೆಲ್ಲ ಬೀಳ್ತಾವಲ್ಲಪ್ಪ, ಯಾಕೆ ಈ ಥರ? ಓಕೆ, ನಮ್ಮ ಮಂಜು ಅನ್ನೋರು ನಂಬರ್ ಇದೆ. ಹಾಗೆ ಇನ್ನೊಬ್ಬರು ಫೋನ್ ಮಾಡಿದರು ನನಗೆ. ಇಲ್ಲೇ ನಿಲ್ಲಿಸ್ಬೇಕಾ? ಎಳ್ಗೋದು ಇಳ್ತಿದೆ, ಒಂದು ಆಯ್ ಮಾಡಿಬಿಟ್ಟೋಗು ಕ್ಯಾಮ್ರಕ್ಕೆ. ಬಾ. ಹಾಂ ಸೂಪರ್, ಥ್ಯಾಂಕ್ ಯು. ಹಾಂ ಬಂದಿದ್ದೀವಿ, ಸರ್ಕಲ್ ಇದೆಯಲ್ಲ ಇಲ್ಲಿದ್ದೀನಿ. ಹಾಂ ಬಸ್ ಸ್ಟ್ಯಾಂಡ್ ಸರ್ಕಲ್. ನಮ್ಗೆ ಗೊತ್ತಿಲ್ಲ, ಬನ್ನಿ ಒಂದು ಹೆಜ್ಜೆ ನೋಡೋಣ. ಇಲ್ಲೇ ಹೋಟ್ಲೈತೆ, ಬನ್ನಿ ಇಲ್ಲೇ. ಅದ್ಯಾವುದೋ ಹೋಟೆಲ್ ಖುಷಿ. ಹಾಂ ಬನ್ನಿ ಬನ್ನಿ ಬನ್ನಿ, ಹೋಟೆಲ್ ಖುಷಿಲಿದ್ದೀನಿ ಬನ್ನಿ. ಹಾಂ, ಹಾ 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 ಹಾ, ಕಣಗಾಲು ಗ್ರಾಮ. ಸೊ ನಮ್ಮ ಸಾಹಸ ಸಿಂಹ ಅಭಿನಯ ಬರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಿನಿಮಾ ನಾಗರಾವು ಸಿನಿಮಾವನ್ನು ವಿಶ್ವ ಪ್ರಖ್ಯಾತಿಯನ್ನು ಮಾಡಿದಂತಹ ಹೆಗ್ಗಳಿಕೆ ಪುಟ್ಟಣ್ಣ ಕಣಗಲ್ ನಿರ್ದೇಶಕರಿಗಿರುತ್ತೆ. ಆದ್ದರಿಂದ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ನೋಡಿ. ಅವರೊಂದು ಸಾಧನೆಗೆ ಒಂದು ಮೆಚ್ಚುಗೆ ಇರಲಿ. ಓಹೋ, ಉಪ್ಸಾರು ಮುದ್ದೆ ಕಾಣಿಸ್ತೈತೆ. ಸರ್ಕಲ್ ನೋಡಿ ಹೆಂಗಿದೆ, ಸಖತ್ತಾಗಿದೆ. ನಮ್ಮ ಕೌದಳ್ಳಿ ಸರ್ಕಲ್ ಥರ. ಇದ್ಯಾವುದೋ ಹೊನ್ನಾಪುರ ಅಂತ ಆ ಕಡೆ ಹೋಗುತ್ತೆ. ಓಕೆ, ಇರಲಿ. ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ಮಂಜು ಅಂತ ನಮ್ಮ ಒಬ್ಬರು ಸ್ನೇಹಿತರು ಬರ್ತಾರೆ, ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡಿ. ನೋಡಿ, ನಮ್ಮ ಸ್ನೇಹಿತರು ಮಂಜು ಅವರು ನಮಗೆ ಈ ಒಂದು ಕಣಗಲ್ ಗ್ರಾಮದಲ್ಲಿ ಸಿಕ್ಕಿರ್ತಾರೆ. ಸೊ ನಮ್ಮ ಬೆಟ್ಟ ಶಂಕರಪ್ಪ ಅವ್ರ ನಿವಾಸ ಈ ಭಾಗವಾಗಿ ಬಂದಿರೋ ಹತ್ತಿ ಬ್ರದರು ಹೋಗೋಣ. ಸೊ ಇವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನು ಪಡಿತೀನಿ. ಸೊ ಕಣಗಲ್ಲು ಏನು ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ರೆ ಈ ಥರ 4 ಸರ್ಕಲ್ಗಳು ಸಿಗುತ್ತೆ. ಇದು ಯಾವ ಊರಿಗೆ ಹೋಗುತ್ತೆ ಬ್ರದರ್? ಇದು ಕುಶಾಲನಗರ. ಇದು ಪಿರಿಯಾಪಟ್ಟಣ. ನಾವು ಈ ರಸ್ತೆಯನ್ನು ಅನುಸರಿಸಿ ಪುಟ್ಟಣ್ಣ ಕಣಗಲ್ ಅವರ ನಿವಾಸಕ್ಕೆ ಭೇಟಿ ನೀಡ್ಬೋದು. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಸೊ ಇಲ್ಲೆಲ್ಲ ಡೆಡ್ ಎಂಡ್ ಹೋಗಬೇಕು ಅಂತ ಹೇಳಿದ್ದಾರೆ ನಮ್ಮ ಮಂಜು ಅವರು. ನಮ್ಮ ಸ್ನೇಹಿತರು ಆಗಾಗ ಮಲೆ ಮಹದೇಶ್ವರ ಬೆಟ್ಟಕ್ಕೆಲ್ಲ ಆಗಮಿಸ್ತಾ ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರು ಒಂದು ಕಾಂಟ್ಯಾಕ್ಟ್ ಮೇಲೆ ನಾನು ಇಲ್ಲಿಗೆ ಆಗಮಿಸಿರ್ತೀನಿ. ಇದು ಪುಟ್ಟಣ್ಣ ಕಣಗಲ್ ಅವರ ಒಂದು ಗ್ರಾಮ. ಸೊ ಅವರ ನಿವಾಸ ಸಹ ಅಳಿದೋಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಲೆಫ್ಟಾ? ಹಾಂ ಓಕೆ. ನೋಡಿ, ಇಲ್ಲಿ ಎಡಗಡೆ ತಗೋಬೇಕು. ನಮಗೆ ಆಂಜನೇಯ ಸ್ವಾಮಿಯವರ ದರ್ಶನ ಆಗ್ತಾಯಿದೆ. ಸೊ ಇದು ಬ್ರಾಹ್ಮಿನ್ಸ್ ಬೀದಿ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಾಹ್ಮಿನ್ಸ್ ಬೀದಿ ಇದು. ಅವರು ಹುಟ್ಟಿ ಬೆಳೆದು ಇಲ್ಲಿ ಕಾಲವನ್ನು ಕಳೆದಂತಹ ಗ್ರಾಮ ಇದು. ಸೊ ಅವರ ನಿವಾಸ ಸಹ ಇದಾ? ಅಯ್ಯಯ್ಯೋ, ಎಲ್ಲ ಅಳಿದೋಗಿದೆಲ್ಲ ಬ್ರದರು. ಹೌದಾ? ಸ್ವಾಮಿ ನಮಸ್ತೆ. ಹಾಂ ಹಾಂ ಹಾಂ, ಈ ಥರ ಆಗೋಗಿದೆ ಪರಿಸ್ಥಿತಿ. ಫಿಲಮ್ ಇಂಡಸ್ಟ್ರಿ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ.
ಹೇಳಿ ಬನ್ನಿ, ಸಾಸ್ರಹಳ್ಳಿ ಅವರು. ನೋಡಿ, ಇದು ಬ್ರಾಹ್ಮಿನ್ಸ್ ಬೀದಿ. ಸೊ ಇಲ್ಲಿ ನೋಡಿ ಪುಟ್ಟಣ್ಣ ಕಣಗಲ್ ಅವರ ಒಂದು ನಿವಾಸವನ್ನು ನಾವು ಕಾಣಬಹುದು ಬಂಧುಗಳೇ. ಸರ್ ಅವರು ಹುಟ್ಟು ಬೆಳೆದಂತಹ ಮನೆ ಇದಾಗಿರ್ತದೆ. ಇವತ್ತು ಇಲ್ಲಿಗೆ ನಾನು ಆಗಮಿಸಬೇಕಿತ್ತು ಅಂತ ಇತ್ತೇನೋ. ಸೊ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿನ ವಾಸ್ತವ ತೋರ್ಪಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ಥಳೀಯರಿಂದ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕ್ತೀನಿ. ಸುಮಾರು ಒಂದು 4-5 ಜನನ ಈ ಒಂದು ಸಂದರ್ಶನಕ್ಕೆ ಮುಂದಾಗ್ತೀನಿ. ಸೊ ಯಾರೂ ಸಹ ಮುಂದೆ ಬರ್ತಿಲ್ಲ. ನೋಡೋಣ, ನಮಗೆ ಸಾಧ್ಯವಾದಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕ್ತೀನಿ. ದಯವಿಟ್ಟು ನಿರೀಕ್ಷಿಸಿ.